ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಇದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಸರ್, ಈಗ ಬಿಜೆಪಿ ರಾಜಕೀಯ ಮಾಡ್ತಾ ಸರ್ ಪಾದಯಾತ್ರೆ ಮಾಡ್ತಾ ಇದ್ರೆ ರಾಜೀನಾಮೆ ಕೊಟ್ರಿ ಅಂತ ನಾಗೇಂದ್ರ ರಾಜೀನಾಮೆ ಕೊಡುವಂತ ರಾಯಚೂರಿಂದ ಬಳ್ಳಾರಿ ತನ ಸಿದ್ದರಾಮಯ್ಯ ಮಾಡಿ ಬಿಜೆಪಿ ಬಿಡುವಾಗಿದ್ದಾರಲ್ಲ, ಸ್ವಲ್ಪ ಎಲ್ಲ ಆರೋಗ್ಯನೂ ಚೆನ್ನಾಗಿರುತ್ತೆ. ಸ್ವಲ್ಪ ಒಂದು 150-200 ಕಿಲೋಮೀಟ್ರು ಸ್ವಲ್ಪ ವಾಕ್ ಮಾಡಿದ್ರೆ ಆರೋಗ್ಯನೂ ಸುಧಾರಣೆ ಆಗುತ್ತೆ. ಆಮೇಲೆ ಬಿ ಜೆ ಪಿಯವರು ನಾಗೇಂದ್ರ ಅವರ ಮೇಲೆ ಅಪಾದನೆ ಇದೆ ಅಂತೇಳಿ ರಾಜೀನಾಮೆ ಕೇಳ್ತಾರೆ. ಕೇಂದ್ರ ಸರ್ಕಾರದ ಮಂತ್ರಿಗಳ ಮೇಲೆ ಅನೇಕರ ಮೇಲೆ ಅಪಾದನೆಗಳಿದೆ. ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕೇಂದ್ರದಲ್ಲಿ ಪ್ರತಿನಿಧಿಸುವಂಥ ಕೇಂದ್ರದ ಮಂತ್ರಿಗಳ ಮೇಲೂ ಕೂಡ ಇದೆ. ಫಸ್ಟ್ ಅವ್ರ ರಾಜೀನಾಮೆ ಕೇಳಲಿ, ಆಮೇಲೆ ಇವ್ರದ್ದು ಕೇಳಲಿ. ಪಾದಯಾತ್ರೆಗೆ ಏನಾದರೂ ನಾಗೇಂದ್ರ ಅವರು ಹೆದರಿದ್ರ ಅಂತ ಸರ್? ಪಾದಯಾತ್ರೆ ಈಗ ಇದೆಲ್ಲ ಗಿಮಿಕ್ಕು. ಬಿ ಜೆ ಪಿಯವ್ರಿಗೆ ಗೊತ್ತಲ್ಲ ನಿಮಗೆ, ಕೆಲಸಗಾರರಲ್ಲ ಅವರು, ಮಾತುಗಾರರು ಅಷ್ಟೇ. ಎಲ್ಲ ದೇಶದಲ್ಲೂ ಕೂಡ ಬಿ ಜೆ ಪಿ ಎಲ್ಲ ಧೂಳಿಪಟ್ಟಾಗೋಗುತ್ತೆ. 29ಕ್ಕೆ ಪಾರ್ಲಿಮೆಂಟಲ್ಲಿ ವಿಪಕ್ಷದಲ್ಲಿ ಕೂತ್ಕೊಳ್ಳುತ್ತೆ. ದೇಶದಲ್ಲೂ ಕೂಡ ಬಿ ಜೆ ಪಿ ಪಕ್ಷ. ರಾಜ್ಯದಲ್ಲಂತೂ ಬಿಡಿ ಲೆಕ್ಕಕ್ಕೆ ಇಲ್ಲ ಅವರು. ಶಾಗೆ ಹತ್ಯೆ ಪ್ರಕರಣದಾಗ 3 ಮಂದಿಗೆ ಎನ್ಕೌಂಟರ್ ಆಯಿತು ಸರ್. ಏನು ಸರ್ ವರದಿ ಏನಾದರೂ ಬಂತ ಸರ್? ಯಾವ ಕಾರಣಕ್ಕಾಗಿ ಏನು COD ಕೊಟ್ಟಿದ್ದೀವಿ ಸರ್. ಸಚಿವ ಸಂಪುಟ ವಿಸ್ತರಣೆ 4 ಕೇಸಸ್ ಇತ್ತು ಇದ್ರ ಬಗ್ಗೆ. ಮತ್ತು ಅಲ್ಲಿ ನಮ್ಮ ಕೋಚಿಂಗ್ ಕ್ಯಾಂಪ್ಸು ಮತ್ತು ನಮ್ಮ ಆಫೀಸಸ್ಸು ಅದನ್ನೆಲ್ಲ ಕೂಡ ಧ್ವಂಸ ಮಾಡಿದ್ರಲ್ಲ, ಎಲ್ಲ ಕೂಡ COD ಕೊಟ್ಟಿದ್ದೀವಿ. 4 ಕೇಸಸ್ಸು COD ಅವರು ತನಿಖೆ ಮಾಡ್ತಾರೆ. CID ಅವರು. ಸರ್, ಹಿರಿಯರು ಅಸಮಾಧಾನ ಹಿನ್ನೆಲೆಯಲ್ಲಿ ಮತ್ತೆ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದೆ ಅಂತ ಅದ್ರ ಬಗ್ಗೆ ಮಾಹಿತಿ ಇಲ್ಲಪ್ಪ. ಸರ್, ಸಚಿವ ಸಂಪುಟದಾಗ ಇನ್ನೂ ಫುಲ್ಫಿಲ್ ಆಗಿಲ್ಲ ಸರ್, ಇನ್ನೂ ಒಂದು ಬಾಕಿ ಇದೆ ಸರ್. ತಗೊಳ್ತೀವಿ ಹೆಣ್ಮಕ್ಳಿಗೆ. ಅದೇ ಯಾರು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೆಣ್ಮಕ್ಳಿಗೆ ಅದು. ಸಾಕಷ್ಟು ಜನ ನನಗೂ ಬೇಕು ಮಂತ್ರಿ ಸ್ಥಾನ ಅನ್ನೋ ಕೇಳೋರು ಜಾಸ್ತಿ ಇರ್ತಾರೆ. ಅವಕಾಶ ಇರೋದು 34 ಅಲ್ವಾ? 34 ಮೇಲೆ ಮಾಡೋಕ್ಕಾಗಲ್ಲ. ಮಹಿಳೆಯರಿಗಂತೂ ಒಂದು ಕೊಡಲೇಬೇಕು, ಕೊಡ್ತಾರೆ. ತಾವು ಕೂಡ ಸಮಾಧಾನವಿದ್ದೀರಿ? ಮತ್ತೆ ಬೇರೆ ಏನೋ ಸಚಿವ ಸ್ಥಾನ ಸಮಾಧಾನ ಆಗಿದೆ ಸರ್? ಖಾತೆ ಇಲ್ಲ ಅರಣ್ಯ ಇಲಾಖೆ ಸಮಾಧಾನ ಅಸಮಾಧಾನದ ಪ್ರಶ್ನೆನೇ ಇಲ್ಲ.